ಗೋವಿಂದರಾಜು ಅಂತ ಅವರು ಸದಸ್ಯರು, ಕೇಶವಗೌಡರು ಅಂತ ನಮ್ಮ ಸಂಘದ ಕಾರ್ಯದರ್ಶಿಗಳು, ಇವರು ಸಂಚಾಲಕರು, ನಾಗೇಶ್ ಅಂತ ಸಂಚಾಲಕರು, ಪನ್ನೇಗೌಡರು ಅಂತ ನಮ್ಮ ಇಲ್ಲಿ ಸದಸ್ಯರು, ನಾವುಗಳು ಉಪಾಧ್ಯಕ್ಷರು. ನಮ್ಮ ಯಾದವ ಸಮಾಜದ ಜನಾಂಗದಲ್ಲಿ ಕರ್ನಾಟಕದಲ್ಲಿ ನಾವು ಸುಮಾರು 19 ರಿಂದ 20 ಲಕ್ಷ ಜನಸಂಖ್ಯೆಯುಳ್ಳವರಾಗಿದ್ದೇವೆ. ಹಿಂದುಳಿದ ವರ್ಗದ ನಾಯಕರಾಗಿ ನಮ್ಮ ಶ್ರೀ ಡಿ ಟಿ ಶ್ರೀನಿವಾಸನ್ ಅವರು ಹಾಲಿ MLC ಆಗಿದ್ದಾರೆ. ಹಾಗೂ ಕರ್ನಾಟಕ ರಾಜ್ಯ ಯಾದವ ಸಂಘದ ಅಧ್ಯಕ್ಷರು ಹಾಗೂ ಪ್ರವರ್ಗ 1ರ 19 ಜಾತಿಗಳ ಒಕ್ಕೂಟದ ಸೇರ್ಕೊಂಡ ಅದರಲ್ಲಿ ಅವರು 95 ಜಾತಿಗಳನ್ನು ಹೊಂದಿರುವಂತಹ ಒಂದು ಪ್ರವರ್ಗ 1ರ ರಾಜ್ಯಾಧ್ಯಕ್ಷರು ಕೂಡ ಆಗಿದ್ದಾರೆ. ಈಗ ಹಾಲಿ KPCC ಹಿಂದುಳಿದ ವರ್ಗದ ಅಧ್ಯಕ್ಷರು ಕೂಡ ಆಗಿರ್ತಾರೆ. ಇವರನ್ನ ನಮ್ಮ ಜನಾಂಗದವರ ಹೊರಗಣನೆ ಮಾಡಿಕೊಂಡು ಮಾನ್ಯ ಟಿ ಶ್ರೀನಿವಾಸ ಅವರನ್ನ ಈ ಒಂದು ಮಂತ್ರಿಮಂಡಲದಲ್ಲಿ ಮಂತ್ರಿಯಾಗಿ ನೇಮಿಸಬೇಕು ಅಂತ ನಮ್ಮ ಸಮುದಾಯದ ಬಗ್ಗೆ ನಾವು ಕೋರಿಕೆ ಮಂಡಿಸ್ತಾ ಇದ್ದೀವಿ. ಅದರಿಂದ ಇದನ್ನ ದಯಮಾಡಿ ತಾವು ಪತ್ರಕರ್ತರಾದಂಥ ತಾವುಗಳು ಇದನ್ನ ಹೈಲೈಟ್ ಮಾಡಿ ನಮ್ಮ ಸಂಘದಕ್ಕೆ ಒಂದು ಮಿನಿಸ್ಟ್ರಿ ಕೊಡೋ ಬಗ್ಗೆ ಉತ್ತೇಜನಕಾರಿಯಾಗಿ ಪ್ರಕಟಿಸಬೇಕು ಅಂತ ತಮ್ಮನ್ನು ಕೋರ್ಕೊಳ್ತಾ ಇರ್ತಾರೆ. ಇವರು ಆಗ್ನೇಯ ಕ್ಷೇತ್ರದ ಶಿಕ್ಷಕರ ಇದರಲ್ಲಿ MLC ಕ್ಷೇತ್ರದಲ್ಲಿದ್ದು ಬಹಳ ವಿದ್ಯಾವಂತರಾಗಿರ್ತಾರೆ. DPH, BE ಸಿವಿಲ್, MTech, MA, MBA, LLB ಹೀಗೆ ಅನೇಕ ಪದವಿಗಳನ್ನು ಪಡೆದು ಶಿಕ್ಷಣ ತಜ್ಞರಾಗಿರ್ತಾರೆ. ಅನೇಕ ಚುನಾವಣೆಗಳಲ್ಲಿ ತಮ್ಮ ಚಾಣಕ್ಯ ತತ್ವಗಳಿಂದ ಯಶಸ್ಸು ಸಾಧಿಸಿದ್ದಾರೆ. ನಮ್ಮ ರಾಜ್ಯದಲ್ಲಿ ಹಿಂದುಳಿದ ಪ್ರವರ್ಗವಾದ ಜಾತಿಗಳ ಒಕ್ಕೂಟದ ಅಧ್ಯಕ್ಷರಾಗಿ ಸುಮಾರು 95ಕ್ಕೂ ಹೆಚ್ಚು ಅತಿ ಹಿಂದುಳಿದ ಸಮಾಜಗಳನ್ನು ಸಂಘಟಿಸಿ ಅವರನ್ನೆಲ್ಲ ಮುನ್ನೆಲೆಗೆ ತರಬೇಕು ಅಂತ ಶ್ರಮಿಸ್ತಾ ಇದ್ದಾರೆ. ಹಾಗೂ ಈ ಸರ್ಕಾರಕ್ಕೆ ತಮ್ಮ ಪತ್ನಿಯರು ಒಳಗೂಡಿ ಇವರ ಪತ್ನಿ ಮಾಜಿ MLA ಆಗಿದ್ರು, ಶ್ರೀಮತಿ ಪೂರ್ಣಿಮಾ ಅಂತ ಈ ಕ್ಷೇತ್ರದಲ್ಲಿದ್ದರು. ಈ ಸಾರಿ ಈಗ ಅವರು ಮತ್ತು ಇವರು ಕೂಡ ಕಾಂಗ್ರೆಸ್ಗೆ ಬೆನ್ನೆಲುಬಾಗಿ ನಿಂತಿರ್ತಾರೆ. ಅದರಿಂದ ಕಾಂಗ್ರೆಸ್ಸಿನ ಸಪೋರ್ಟ್ ಕೊಡ್ತಾ ಇದ್ದಾರೆ. ಈ ಕಾಂಗ್ರೆಸ್ ಸಚಿವ ಸಂಪುಟದಲ್ಲಿ ಈ ವಿಸ್ತರಣೆ ಮಾಡುವಾಗ ನಮ್ಮ ಹಿಂದುಳಿದ ಸಮಾಜಗಳ ಪ್ರತಿನಿಧಿಯಾಗಿ ಸಚಿವ ಸ್ಥಾನ ನೀಡುವಂತೆ ಸಮಸ್ತ ಕರ್ನಾಟಕ ರಾಜ್ಯ ಬಲ್ಲ ಯಾದವ ಸಮಾಜದಿಂದ ಮನವಿ ಮಾಡ್ಕೊಳ್ತಾ ಇದ್ದೀವಿ.